ಹೇಗಾರು ಮಾಡಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರಾಗ ಮತ್ತೊಂದು ಕಡೆ ಈ ಒಂದು ವಿರೋಧ ಶುರುವಾಗಿರ್ತದೆ. ಇದು ತಪ್ಪಿಸ್ಬೇಕಪ್ಪ, ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕಪ್ಪ ಅನ್ನುವಂಥ ವಿಚಾರವನ್ನು ನಮ್ಮ ಸಿದ್ದರಾಮಯ್ಯ ಮಾಡುವಷ್ಟರಲ್ಲೇ ಮತ್ತೊಂದು ಯಾವುದೋ ಸಮಸ್ಯೆ ಬರ್ತಾ ಇರ್ತದೆ. ಈ ಎಲ್ಲ ನೆಲೆಯಲ್ಲೇ ಈ ಒಂದು ನಮ್ಮ ಸಿದ್ದರಾಮಯ್ಯನವರು ಇನ್ನೊಂದು ಪ್ರಶ್ನೆ ಕೊಂಡದಾಗ ಇವರು ದೆಹಲಿಗೆ ಹೋಗ್ಬೋದಾ ಅಂತ ಅನಿಸ್ತದೆ. ಹೋಗ್ಬೋದಾ ಇಲ್ಲಿ ರಾಜಕೀಯದ ಮುಖ್ಯಮಂತ್ರಿಗಿರಿ ಬಿಟ್ಟು? ಯಾಕೆ ಅಷ್ಟು ಮುಗ್ದಿರಲ್ಲ ಮತ್ತು ಬುದ್ಧಿವಂತರಿದ್ದಾರೆ. ಸ್ವತಃ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡುವಂಥದ್ದು ಮತ್ತು ಹೊಸ ವಿಚಾರ ಹುಟ್ಟುಗೊಳ್ಳುವಲ್ಲಿ ಮುಂದಿರುವಂಥ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ದಿಕ್ಕಿಸಿರು ಕೊಟ್ಟ ಮೇಲೆ ಹೋಗ್ತಾರಾ ಅಂತೇಳಿ ಇದು ಒಂದೇನೋ ಒಂದು ಕಡೆಯಿಂದ ಆ್ಯಂಗಲಿಂದ ವಿಚಾರ ಮಾಡಿದರೆ ಹೌದು ಹೋಗ್ಬೋದು ಅಂತ ಅನಿಸ್ತದೆ. ಬಟ್ ಇನ್ನೊಂದು ಆ್ಯಂಗಲ್ದಲ್ಲೇ ಮೋಸ್ಟ್ಲಿ ಅವ್ರು ಹೋಗಲಿಕ್ಕಿಲ್ಲ, ಹೋಗುವುದಿಲ್ಲ, ಇಲ್ಲೇ ಜವಾಬ್ದಾರಿ ನಿರ್ವಹಿಸಿ ಇಲ್ಲಿ ಮುಖ್ಯಮಂತ್ರಿಯಾಗಿ ವರ್ಕ್ ಮಾಡ್ತಾರೆ. ಏನೋ ತಿಂಗಳೊಮ್ಮೆ 6 ತಿಂಗಳ ಮೀಟಿಂಗ್ ನಡೆದಾಗ ಹೋಗೋದು, ಅಲ್ಲಿ ಸಲಹೆ ಕೊಡೋದು, ಬರೋದು ಅನ್ನೋಂಥ ವಿಚಾರ ಇರಬಹುದು ಅಂತ ಇನ್ನೊಂದು ತರ್ಕು ಬರ್ತಾಯಿದೆ. ಕಾಂಗ್ರೆಸ್ಸಿನಲ್ಲಿ ಸಹಿತ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳು ಸಿದ್ದರಾಮಯ್ಯನವರ ರಾಜಕೀಯ ವ್ಯಕ್ತಿತ್ವಕ್ಕೆ ದೊಡ್ಡ ಮೆರುಗು ತಂದು ಕೊಡ್ತಾ ಇದ್ದಾವೆ. ಟೀಕಾಕಾರತಿಗಿರಲಿ, ಟೀಕೆ ಮಾಡಲೇಬೇಕು ಮತ್ತು ಬಿ ಜೆ ಪಿಗೆ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಸಿಗರು ಎಷ್ಟರ ಮಟ್ಟಿಗೆ ಇವ್ರ ಜೊತೆ ಕೋಆಪ್ರೇಷನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಇವ್ರ ವಿರುದ್ಧ ಒಂದು BR ಪಾಟೀಲ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ರಾಜು ಕಾಗೆ ಆಗಿರ್ಬೋದು, ಭಾಳಷ್ಟು ಜನ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಅವ್ರು ಪೂರ್ಣ ಪ್ರಮಾಣದಲ್ಲಿ ವಿರೋಧ ವ್ಯಕ್ತಪಡಿಸಲಿಲ್ಲ ಅನ್ನೋದು ಅಷ್ಟು ಸತ್ಯ. ಏನೋ ಆಗಲಿ, ನಮ್ಮ ಸಿದ್ದರಾಮಯ್ಯರನ್ನ ಸದಸ್ಯರು ಮಾಡಿದ್ದು ಒಂದು ದೃಷ್ಟಿಯಿಂದ ಒಳ್ಳೆಯದು. ಯಾಕಂದರೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಆದಷ್ಟು